ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಕಡಲೆ ಬೀಜದಲ್ಲಿ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ, ಈಸಿಯಾಗಿ ಮಾಡ್ಕೊಬೋದು. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ಚಪಾತಿಗಾಗಿರ್ಬೋದು, ಬಿಸಿ ಅನ್ನಕ್ಕಾಗಿರ್ಬೋದು, ಮೊಸರು ಜೊತೆ ತಿನ್ನೋಕ್ಕೆ ಸೂಪರ್ ಆಗಿದೆ. ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ, ಏನೇನು ಬೇಕು ಅಂತ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ. ಚಟ್ನಿ ಪುಡಿ ಮಾಡೋದಕ್ಕೆ ನಾನು ಏನೇನ್ ತಗೊಂಡಿದೀನಿ ಅಂತ ಅಂದ್ರೆ, 1/4 kg ಕಡಲೆ ಬೀಜ ತಗೊಂಡಿದೀನಿ, ಒಂದು 2 ಬೆಳ್ಳುಳ್ಳಿ ತಗೊಂಡಿದೀನಿ, ಒಂದ್ 4 ಸ್ಪೂನು ಕಡಲೆ ಬೇಳೆ, 4 ಸ್ಪೂನ್ ಉದ್ದಿನ ಬೇಳೆ, ಒಂದ್ ಸ್ವಲ್ಪ ಒಣಕೊಬ್ಬರಿ ತಗೊಂಡಿದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರಕ್ಕೆ ನಾನು ಮೆಣಸಿನ್ಕಾಯಿ ಪುಡಿ ತಗೊಂಡಿದೀನಿ, ಅಚ್ಚ ಖಾರದ ಪುಡಿ. ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಯಾವ ತರ ಮಾಡೋದು ಅಂತ ತೋರ್ಸ್ಕೊಡ್ತೀನಿ. ಇವಾಗ ಒಂದ್ ಬಾಣ್ಲಿಗೆ ಕಡಲೆ ಬೀಜ ಹಾಕೊಂತ ಇದೀನಿ. ಆದಷ್ಟು ಸ್ಟವ್ ನ ಸಣ್ಣ ಉರಿ ಇಟ್ಕೊಂಡು ಕಡಲೆ ಬೀಜನ ಹುರ್ಕೊಬೇಕು, ಅಂದ್ರೆ ಫ್ರೈ ಮಾಡ್ಕೊಬೇಕು, ಸೀದಿಸ್ಕೊಬಾರ್ದು. ಕೈ ಈ ತರ ಆಡಿಸ್ತಾನೆ ಇರ್ಬೇಕು, ಬಿಡ್ದಿಲ್ದಂಗೆನೆ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು. ಎಲ್ಲಾ ಕಡಲೆ ಬೀಜನೂ ಉರಿಬೇಕಲ್ವಾ, ಅದಕ್ಕೋಸ್ಕರನೇ. ಹೊರಗಡೆ ಎಲ್ಲ ತಗೊಂಡ್ಬರ್ತಿರೋ ಚಟ್ನಿ ಪುಡಿನ ಅಂಗಡಿಯಿಂದ ತಗೊಂಡ್ಬರಕ್ ಹೋಗ್ಬೇಡಿ, ಮನೇಲೆ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಮಾಡ್ಕೊಬಹುದು. ನೀವು ಕಡಲೆ ಬೀಜದ ಇಷ್ಟ ಆಗಲ್ಲ, ಒಬ್ರೊಬ್ರಿಗೆ ಪಿತ್ತ ಆಗೋಗುತ್ತೆ ತಿನ್ನೋದಕ್ಕೆಲ್ವಾ, ಇಷ್ಟ ಆಗಲ್ಲ ಅಂದ್ರೆ ನೀವು ಕಡಲೆ ಬೇಳೆಲೇನೆ ಮಾಡ್ಕೊಬಹುದು. ಸೇಮ್ ಏನೇನ್ ಐಟಮ್ ಹಾಕೊಂತ ಇದೀನೋ ಹಾಕೊಂಡು ಕಡಲೆ ಬೇಳೆಲೆ ಮಾಡ್ಕೊಳ್ಳಿ ಪೂರ್ತಿನು. ಕಡಲೆ ಬೀಜದಲ್ಲಿ ಮಾಡೋದ್ರಿಂದ ಟೇಸ್ಟ್ ಇರುತ್ತೆ, ತಿನ್ನಕ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ. ನೋಡಿ ಹುರ್ಕೊಂತ ಇದೀನಿ, ಎಲ್ಲ ಆಗ್ಲೇ ಕಲರ್ ಚೇಂಜ್ ಆಗ್ತಾ ಇದೆ. ನೀವು ಜಾಸ್ತಿ ಮಾಡ್ಕೊಬೇಕು ಅಂತ ಅಂದ್ರೆ ಕ್ವಾಂಟಿಟಿಗಳು ಜಾಸ್ತಿ ಮಾಡ್ಕೊಳ್ಳಿ. ನಾನು ಇವಾಗ 1/4 kg ಕಡಲೆ ಬೀಜ ತಗೊಂಡಿದೀನಿ ಅಂತ ಅಂದ್ರೆ, ಒಂದು 4 ಸ್ಪೂನು ನಾನು ಕಡಲೆಬೇಳೆ ಉದ್ದಿನ ಬೇಳೆ ಹಾಕೊಂತ ಇದೀನಿ ಅಂದ್ರೆ, ನೀವು ಒಂದ್ 8 ಸ್ಪೂನು 9 ಸ್ಪೂನು ಈ ತರ ಹಾಕೊಳ್ಳಿ. ಕ್ವಾಂಟಿಟಿಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇನೆ. ಚೆನ್ನಾಗಿ ಹುರ್ಕೊಬೇಕು ಕಡಲೆ ಬೀಜನ, ಹಸ್ಕಸ್ ಮಾಡ್ಕೊಂಬೇಡಿ. ಚೆನ್ನಾಗಿ ಹುರಿದ್ರೇನೆ ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ರೆಡಿಮೇಡ್ ತಗೊಂಡ್ಬಂದ್ರು ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊಂಬಿಟ್ಟೆ ಹುರ್ಕೊಂಬಿಟ್ಟೆ ಮಾಡ್ಕೊಳ್ಳಿ. ಆಗಿರೋದನ್ನ ನೋಡಿ ಒಂದ್ ತಟ್ಟೆಗೆ ಹಾಕೊಂತ ಇದೀನಿ ನಾನು. ಇದು ಪೂರ್ತಿ ತಣ್ಣಗಾಗ್ಬೇಕು. ನೀವು ಇನ್ನೇನ್ ಚಟ್ನಿ ಪುಡಿ ರೆಡಿ ಮಾಡ್ಕೊಂತೀವಿ ಅನ್ನೋಕ್ಕಿಂತ ಮುಂಚೆನೆ ಕಡಲೆ ಬೀಜನ ಹುರಿದಿಟ್ಕೊಂಬಿಡಿ. ಪೂರ್ತಿ ತಣ್ಣಗಾಗ್ಬೇಕು ಕಡಲೆ ಬೀಜ. ನಾನು 2 ಸ್ಪೂನ್ ಎಣ್ಣೆ ಹಾಕೊಂತ ಇದೀನಿ, ಸಾಕು 2 ಸ್ಪೂನ್ ಎಣ್ಣೆ. 4 ಸ್ಪೂನು ಕಡಲೆಬೇಳೆ ಹಾಕೊಂತ ಇದೀನಿ. ನಾಲ್ಕು ಸ್ಪೂನು ಉದ್ದಿನ ಬೇಳೆ ಹಾಕೊಂತ ಇದೀನಿ. ಎರಡು ಬೆಳ್ಳುಳ್ಳಿ ಹಾಕೊಂತ ಇದೀನಿ. ಸ್ವಲ್ಪ ಇದನ್ನು ಅಷ್ಟೇ ರೋಸ್ಟ್ ಆಗಿ ಹುರ್ಕೊಬೇಕು. ಎಣ್ಣೆ ಜಾಸ್ತಿ ಹಾಕೊಂಬೇಡಿ, 1 ಸ್ಪೂನ್ ಇಲ್ಲಾನೆ 2 ಸ್ಪೂನ್ ಸಾಕಾಗುತ್ತೆ. 2 ಕಡ್ಡಿ ಕರಿಬೇವು ಹಾಕೊಂತ ಇದೀನಿ. ನಮ್ಗೆ ಉರಿತಾ ಇದ್ದಂಗೆ ಸ್ಮೆಲ್ ಬರುತ್ತೆ, ಘಮ ಘಮ ಅನ್ನುತ್ತೆ. ಒಂದು 1/4 ಟೀ ಸ್ಪೂನ್ ಜೀರಿಗೆ ಹಾಕೊಂತ ಇದೀನಿ. ಜೀರಿಗೆ ಹಾಕಿ ಅಂದ್ರೆ ಕಡಲೆ ಬೀಜ ತಿಂದ್ರೆ ಆಗಲ್ವಲ್ಲ, ಸ್ವಲ್ಪ ಅದಕ್ಕೆ ಜೀರಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಪಿತ್ತಕ್ಕೆ ಸರೋಗುತ್ತೆ ಅನ್ಬಿಟ್ಟು ಒಂದು 1/4 ಟೀ ಸ್ಪೂನ್ ಹಾಕೊಂಡಿದೀನಿ ಜೀರಿಗೆನ. ಈ ತರ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು, ಎಲ್ಲಾನು ಕರೆಕ್ಟ್ ಆಗಿ ರೋಸ್ಟ್ ಆಗ್ಬೇಕಲ್ಲ ಎಲ್ಲಾನು, ಅದಕ್ಕೇನೆ. ಇವಾಗ ನಾನು ಒಣಕೊಬ್ಬರಿ ಹಾಕೊಂತ ಇದೀನಿ, ಸ್ವಲ್ಪ ತಗೊಂಡಿದೀನಿ. ಎಷ್ಟ್ ಬೇಕಾದ್ರೂ ನೀವು ಹಾಕೊಬಹುದು, ನಾನು ಸ್ವಲ್ಪ ತಗೊಂಡಿದೀನಿ. ಅರ್ಧ ಕಾಯಿ ಅರ್ಧ ಇರುತ್ತೆ ಅಂದ್ರೆ ಅರ್ಧದಲ್ಲಿ ಅರ್ಧ ಅದನ್ನ ಹಾಕೊಂತ ಇದೀನಿ. ಉರಿಯೋವಾಗ ಘಮ ಘಮ ಅಂತ ಇದೆ ಸ್ಮೆಲ್, ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲಾನು, ಬೆಳ್ಳುಳ್ಳಿ ಎಲ್ಲ ಹಾಕಿದೀವಲ್ಲ ಅದು. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕೊಂತ ಇದೀನಿ. ಹುಳಿ ಎಷ್ಟ್ ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಹಾಕೊಂತ ಇದೀನಿ, ಬಿಸಿಗೆ ಹಾಕೊಂತ ಇದೀನಿ, ಬೇಗ ಇದಾಗುತ್ತೆ ಅಂತ. ಯಾಕಂದ್ರೆ ನೀರ್ ಹಾಕೊಂಡಿಲ್ದಂಗ್ ರುಬ್ತಿಲ್ವಲ್ಲ, ಅದಕ್ಕೋಸ್ಕರನೇ ಮೆತ್ತಗಾಗುತ್ತೆ ಅನ್ಬಿಟ್ಟು ಇದ್ರ ಜೊತೆಗೆ ಹಾಕೊಂಡೆ. ಆಗಿದೆ, ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ, ರೋಸ್ಟ್ ಆಗಿದೆ.
ತಣ್ಣಗಾಗಿದೆ. ಇವಾಗ ಇದು ಚಿಪ್ಪೆ ಬಿಡಿಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಬೇಕು. ಇದು ಪೂರ್ತಿ ಈ ತರ ಚಿಪ್ಪೆ ಬಿಡಿಸ್ಕೊಂಡ್ಬಿಡೋಣ. ನೋಡಿ ತಣ್ಣಗ್ ಆಗ್ತಾ ಇದಂಗೆ ಅದೇ ಎಲ್ಲ ಚಿಪ್ಪೆ ಬಿಡುತ್ತೆ ಸರ್. ಇದರ ಅನ್ಕೊಂಡ್ರೆ ಅದೇ ಚಿಪ್ಪೆ ಬಿಡುತ್ತೆ. ಇವಾಗ ಇದಕ್ಕೆ ನಾವು ಕಡಲೆ ಬೀಜನ ನೋಡಿ ಈ ತರ ಚಿಪ್ಪೆ ತೆಗ್ದೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದೀನಿ. ಇದನ್ನ ಇದಕ್ಕೆ ಹಾಕೊಂಡ್ಬಿಡೋಣ, ಪೂರ್ತಿ ಹಾಕೊಂಡ್ಬಿಡೋಣ. ಪೂರ್ತಿ ಹಾಕೊಂಡಿದೀನಿ. ಒಂದ್ಸಲ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಇವಾಗೆ ಹಾಕೊಂಬಿಡಿ. ಒಂದ್ 1/4 ಟೀ ಸ್ಪೂನ್ ನಾನು ಅರಿಶಿನ ಹಾಕೊಂತ ಇದೀನಿ. ಮಿಕ್ಸ್ ಮಾಡ್ಕೊಂಡು ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಬೇಕು. ನಾನೊಂದು 4 ಸ್ಪೂನ್ ಹಾಕೊಂತ ಇದೀನಿ ಖಾರಕ್ಕೆ. 1 2 3 4 ಸ್ಪೂನ್ ಹಾಕೊಂಡಿದೀನಿ. ಇದು ಮನೆ ಖಾರದ ಪುಡಿನೇ. ಇದು ನೀವು ಕಲರ್ ಬರ್ಬೇಕು ಅಂತ ಅಂದ್ರೆ ಇದು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನ ಹಾಕೊಳ್ಳಿ. ಕಲರ್ ಕೆಂಪಗಿರುತ್ತೆ ನೋಡಿ, ಚಟ್ನಿ ಪುಡಿ ಆ ಕಲರ್ ಬರುತ್ತೆ. ಇದು ಕಲರ್ ಇರುತ್ತೆ, ಅದೇ ಸ್ವಲ್ಪ ಕಲರ್ ಇರುತ್ತೆ. ನಿಮ್ಗೆ ಇನ್ನ ಕಲರ್ ಚೆನ್ನಾಗ್ ಕಾಣಿಸ್ಬೇಕು ಅಂದ್ರೆ ಆ ಕಲರ್ ಇದು ಹಾಕೊಳ್ಳಿ. ಇನ್ನ ಚೆನ್ನಾಗಿ ನಿಮ್ಗೆ ಕಲರ್ ಕಾಣಿಸ್ಬೇಕು ಅಂದ್ರೆ ಕಾಶ್ಮೀರ್ ರೆಡ್ ಚಿಲ್ಲಿ ಪುಡಿ ಹಾಕೊಳ್ಳಿ. ಇದನ್ನ ಹಾಕೊಂಡ್ರು ಕಲರ್ ಇರುತ್ತೆ, ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ. ಘಾಟು ಸ್ವಲ್ಪ ದೂರ ಇಟ್ಕೊಂಡೆ ಮಾಡ್ಕೊಳ್ಳಿ, ಹೋಗುತ್ತೆ. ಸ್ವಲ್ಪ ಬಿಸಿ ಮಾಡ್ಕೊಂಡೆ ಈ ಸ್ಟವ್ ಆಫ್ ಮಾಡ್ಕೊಂಡಿದೀನಿ. ಇದು ಪೂರ್ತಿ ತಣ್ಣಗಾಗ್ಬಿಡ್ಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ದಪ್ಪ ಚಟ್ನಿ ಪುಡಿ ನೋಡಿದಿರಲ್ಲ, ಜಾಸ್ತಿ ನುಣ್ಣಗ್ ಮಾಡ್ಕೊಂಬೇಡಿ, ದಪ್ಪನೇ ರುಬ್ಕೊಬೇಕು. ಯಾವ ತರ ಅಂತ ಅದನ್ನು ತೋರಿಸ್ತೀನಿ ರುಬ್ಬದ್ಮೇಲೆ. ಇದು ಪೂರ್ತಿ ತಣ್ಣಗಾಗೋಗ್ಲಿ. ಹಾಗೆಲ್ಲ ಇದು ತಣ್ಣಗಾಗಿದೆ. ಇವಾಗ ಜಾರ್ಗೆ ಹಾಕೊಂತ ಇದೀನಿ. ನೋಡಿ ಜಾರ್ಗೆ ಹಾಕೊಂಡಿದೀನಿ. ಇವಾಗ ಇದನ್ನ ದಪ್ಪ ರುಬ್ಕೊಬೇಕು. ಯಾವ ತರ ಅಂತ ತೋರಿಸ್ತೀನಿ ನೋಡಿ. ದಪ್ಪ ರುಬ್ಕೊಂಡಿದೀನಿ. ಇವಾಗ ನೀವು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಖಾರ ಏನಾದ್ರು ಬೇಕು ಅಂದ್ರೆ ಇವಾಗ ಹಾಕೊಬೇಕು. ಬೇಡ ಅಂತ ಅಂದ್ರೆ ಏನು ಹಾಕೊಳ್ಳೋದು ಬೇಡ. ಇನ್ನೊಂದ್ ಸ್ವಲ್ಪ ನುಣ್ಣಗ್ ರುಬ್ಕೊಳ್ಳೋಣ. ನಾನು ಇವಾಗ ಚೆಕ್ ಮಾಡಕ್ಕೆ ಇವಾಗ ತಕೊಂಡಿದೀನಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ತೀನಿ. ಕರೆಕ್ಟ್ ಆಗಿದ್ಯಾ, ಏನು ಬೇಡ. ಇನ್ನೊಂದ್ ರೌಂಡ್ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ದಪ್ಪ ಇದೆಯಲ್ಲ, ಇನ್ನೊಂದ್ ರೌಂಡ್ ಹಾಕೊಂಡ್ಬಿಡೋಣ. ನೋಡಿ ಇವಾಗ ಆಗಿದೆ. ಇಷ್ಟು ದಪ್ಪ ರುಬ್ಕೊಂಡಿದೀನಿ. ಅದೇ ಬಂಡಿಗೆ ಹಾಕ್ತೀನಿ. ಮಿಕ್ಸ್ ಮಾಡ್ಕೊಬೇಕಲ್ವಾ, ಅದಕ್ಕೋಸ್ಕರನೇ. ನೋಡಿ ಚಟ್ನಿ ಪುಡಿ ಯಾವ ತರ ಮಾಡೋದಂತ ನೋಡಿ. ಕಲರ್ ಯಾವ ತರ ಇದೆ. ಅದೇ ಇದು ಸ್ವಲ್ಪ ಈಗ ಎಲ್ಲೋ ಗೋಲ್ಡ್ ಕಲರ್ ಇದೆ. ನಿಮ್ಗೆ ಇನ್ನ ಕಲರ್ ಚೆನ್ನಾಗ್ ಕಾಣ್ಬೇಕು ಅಂದ್ರೆ ಅದೇ ರೆಡ್ ಕಾಶ್ಮೀರ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದನ್ನ ಇದ್ರ ಜೊತೆಗೆ ಖಾರದ ಪುಡಿ ಜೊತೆಗೆ ಅದೊಂದ್ 2 ಸ್ಪೂನ್ ಹಾಕೊಂಡ್ರೆ ಅದ್ ಕಲರ್ ಬರುತ್ತೆ ಅಷ್ಟೇನೆ. ನೋಡಿ ಯಾವ ತರ ಉದ್ರುದ್ರುಗಿದೆ ನೋಡಿ. ಒಂಚೂರು ಕೈಗೆ ನೋಡಿ ಅಂಟ್ಕೊಳ್ಳೋದೇನಿಲ್ಲ. ಜಾಸ್ತಿ ನುಣ್ಣಗ್ ರುಬ್ಕೊಂಬಾರ್ದು, ದಪ್ಪನೇ ಇರ್ಬೇಕು. ಮೀಡಿಯಂ ಆಗಿ ರುಬ್ಕೊಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಹುಳಿ ಎಲ್ಲಾನು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ತಣ್ಣಗಾದ್ಮೇಲೆ ಒಂದ್ ಬಾಕ್ಸ್ ಹಾಕೊಂಡು ಸ್ಟೋರೇಜ್ ಮಾಡ್ಕೊಳ್ಳಿ. ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ 1 ತಿಂಗಳು ತನಕ ಇಟ್ಕೊಬಹುದು. ಆಚೆ ಇಟ್ಕೊಂಡ್ರು ಏನೂ ಆಗಲ್ಲ. ಒಂದ್ ಗ್ಲಾಸ್ ಬಾಟ್ಲ್ ಇದ್ರೆ ಅದಕ್ಕೆ ಹಾಕೊಂಡು ಎತ್ತಿಟ್ಕೊಂಡ್ಬಿಡಿ. ಇವಾಗ ತಣ್ಣಗಾಗಿದೆ. ನಾನು ಒಂದು ಬಾಕ್ಸ್ ಹಾಕಿ ಇಟ್ಕೊಂತ ಇದೀನಿ. ನಾನು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕೊಂತ ಇದೀನಿ. ನೀವು ಗಾಜು ಬಾಕ್ಸ್ ಇದ್ರೆ ಅದಕ್ಕೆ ಹಾಕೊಂಡು ಇಟ್ಕೊಳ್ಳಿ, ಗಾಜಿನ ಬಟ್ಲೊಳಗೆ. ಇಟ್ಕೊಂಡಿದೀನಿ. ಅಮ್ಮ ಮನೆಗೆ ಒಂದ್ ಸ್ವಲ್ಪ ಕಳ್ಸೋಣ. ಅಮ್ಮ ಮೊನ್ನೆ ಮಾಡಿದೆ, ಸ್ವಲ್ಪ ಹಾಕೊಂಡ್ ಮಾಡಿದೆ. ಯಾವ ತರ ಬರುತ್ತೆ ಟೇಸ್ಟ್ ನೋಡೋಣ ಅಂತ. ತುಂಬಾನೇ ಚೆನ್ನಾಗ್ ಬಂದಿತ್ತಲ್ಲ, ಅದಕ್ಕೆ ಇನ್ನೊಂದ್ಸಲ ಮಾಡಿದಾಗ ಅಮ್ಮನ್ ಕಳಿಸ್ತೀನಿ ಅಂದಿದೆ. ಈಗ ಅಮ್ಮ ಮನೆಗೆ ಒಂದ್ ಸ್ವಲ್ಪ ಹಂಗೆ ಹಾಕಿ ಇಟ್ಬಿಡ್ತೀನಿ ಅವ್ರಿಗೂ. ಇವಾಗ ನಾನು ಇದೇ ಚಟ್ನಿ ಪುಡಿಗೆ ಬಿಸಿ ಅನ್ನ ಹಾಕೊಂಡು ತುಪ್ಪ ಹಾಕೊಂಡು ಟೇಸ್ಟ್ ಯಾವ ತರ ಇದೆ ಅಂತ ತಿಂದು ಹೇಳ್ತೀನಿ. ನೋಡಿ ಬಿಸಿ ಅನ್ನ ಹಾಕೊಂತ ಇದೀನಿ. ಸ್ವಲ್ಪ ಹಾಕೊಂಡು ಸ್ವಲ್ಪ ತುಪ್ಪ ನೋಡಿ,
ಸ್ವಲ್ಪ ತುಪ್ಪ ಹಾಕೊಂತ ಇದೀನಿ. ಈಗ ಮಿಕ್ಸ್ ಮಾಡೋಣ. ತಿಂದು ಟೇಸ್ಟ್ ಹೇಳ್ತೀನಿ ಯಾವ ತರ ಇದೆ ಅಂತ. ಇವಾಗ ಆಗಿದೆ ಚಟ್ನಿ ಪುಡಿ. ಮೊಸರನ್ನನು ಹಾಕೊಂಡಿದೀನಿ. ಇದು ಚಟ್ನಿ ಪುಡಿಗೆ ಬಿಸಿ ಅನ್ನ ಕಲ್ಸ್ಕೊಂಡು ತುಪ್ಪ ಹಾಕೊಂಡಿರೋದು. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ತರ ಬಂದಿದೆ ಅನ್ಬಿಟ್ಟು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಕಡಲೆಬೇಳೆ, ಉದ್ದಿನ ಬೇಳೆ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಅದು ಪರವಾಗಿಲ್ಲ. ಹುಷಾರಿಲ್ಲ ಅಂದಾಗ, ಜ್ವರ ಬಂದೈತೆ ಅಂದಾಗ ಹಿಂಗ್ ಹಾಕೊಂಡ್ ತಿನ್ನೋದ್ರಿಂದ ಸಖತ್ತಾಗಿರುತ್ತೆ. ನೋಡುದ ಯಾವ ತರ ಚಟ್ನಿ ಪುಡಿ ಮಾಡೋದು ಅಂತ ಸಿಂಪಲ್ ಆಗಿ ಮಾಡ್ಕೊಬೋದು. 2 ದಿವಸ 3 ದಿವಸ ಹೊರಗಡೆ ಹೋಗ್ತೀವಿ ಟ್ರಿಪ್ಗೆ ಅಂದಾಗ ಈ ತರ ಚಟ್ನಿ ಪುಡಿ ಮಾಡ್ಕೊಂಡು ಹೋದ್ರೆ ಸಖತ್ತಾಗಿರುತ್ತೆ. ಮನೇಲಿ ಇರಲ್ಲ, ನಾವು ಮಕ್ಳಿಗೆ ಏನಾದ್ರು ಮಾಡಿಟ್ಕೋಗ್ಬೇಕು ಮನೇಲಿ ಇರೋರ್ಗೆ ಅಂದ್ರೆ ಈ ತರ ಚಟ್ನಿ ಪುಡಿ ಮಾಡಿಟ್ಟೋಗಿ ಅನ್ನ ಮಾಡ್ಕೊಂಡು ತಿಂತಾ ಇರ್ತಾರೆ. ಯಾವ ಸಾಂಬಾರು ಬೇಡ, ಇದ್ರ ಜೊತೆ ಏನು ಬೇಡ, ಅಷ್ಟು ಚೆನ್ನಾಗಿದೆ. ಖಾರ ನೋಡ್ಕೊಂಡು ಹಾಕೊಳ್ಳಿ. ನೀವು ಖಾರ ಜಾಸ್ತಿ ತಿಂತೀರಾ ಅಂದ್ರೆ 1 ಸ್ಪೂನ್ ಜಾಸ್ತಿ ಹಾಕೊಳ್ಳಿ. ನಾನು ಕರೆಕ್ಟ್ ಆಗಿ ಹಾಕೊಂಡಿದೀನಿ. ನಮ್ಮನೆಗೆ ನಾವ್ ಎಷ್ಟು ಖಾರ ತಿಂತೀವೋ ಅದಕ್ಕೆ ತಕ್ಕನಾಗಿ ಹಾಕೊಂಡಿದೀನಿ. ಇವಾಗ ಮೊಸರನ್ನ ತಿಂದು ನೋಡೋಣ, ಅದು ಟೇಸ್ಟ್ ಚೆನ್ನಾಗಿತ್ತು. ಈಗ ಮೊಸರನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಚಟ್ನಿ ಪುಡಿ ನೋಡೋಣ. ಚಪಾತಿ ಮಾಡ್ಕೊಂಡ್ಬಿಟ್ಟು ಚಟ್ನಿ ಪುಡಿ ಹಾಕೊಂಡು ಮೊಸರು ಮಿಕ್ಸ್ ಮಾಡ್ಕೊಂಡು ಚಪಾತಿ ಜೊತೆ ತಿಂದ್ರೆ ಸಖತ್ತಾಗಿರುತ್ತೆ. ಇನ್ನ ಅದನ್ನು ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ. ಇವಾಗ ಮೊಸರನ್ನಕ್ಕೆ ಮಿಕ್ಸ್ ಮಾಡ್ಕೊಂತೀನಿ. ಈಗ ಒಂದೊಂದು ತುತ್ತಿಗೆ ಮಿಕ್ಸ್ ಮಾಡ್ಕೊಂಡು ಆಹಾ, ಸ್ವರ್ಗ ಎಲ್ಲೈತೆ ಅಂದ್ರೆ ಊಟ ಮಾಡೋದಲ್ಲೇ ಸ್ವರ್ಗ. ನಿಜ. ನನ್ ಮಗ ಅಮ್ಮ ಒಂದ್ ದೊಡ್ಡ ಬಾಕ್ಸ್ ಮಾಡಿ ಇಟ್ಬಿಡಮ್ಮ ಅಂತ ಇದ್ದ. ಮೊನ್ನೆ ಒಂದು ಜೇನುತುಪ್ಪ ಖಾಲಿ ಆಗಿತ್ತು. ಇದು ಗ್ಲಾಸ್ ತುಂಬಾ ಮಾಡಿಟ್ಟಿದೆ, ಖಾಲಿ ಮಾಡ್ಬಿಟ್ಟಿದ್ದಾರೆ. ಇನ್ನೂ 4-5 ದಿವಸನೂ ಆಗಿಲ್ಲ, ನಮ್ಮನೆ ಖಾಲಿ ಆಗೋಗಿದೆ. ಇವತ್ತು ಇದ್ರ ತುಂಬಾ ಮಾಡಿಟ್ಟಿದೀನಿ, ನೋಡ್ಬೇಕು ಎಷ್ಟ್ ದಿವಸ ಬರುತ್ತೋ ಗೊತ್ತಿಲ್ಲ. ಅವನಿಗಂತೂ ಇಷ್ಟ ಆಗೋಯ್ತು. ಚಟ್ನಿ ಪುಡಿ ಮಾಡಿಡಮ್ಮ ಅಂದಿದ್ದ, ಅದಕ್ಕೆ ಇವತ್ತು ಮಾಡಿಟ್ಟಿದೀನಿ. ಹಾಕೊಂಡ್ ತಿಂತಾನೆ ಇರ್ತಾನೆ, ಎಲ್ಲದಕ್ಕೂ ಹಾಕೊಂಡ್ ತಿಂತಾ ಇರ್ತಾನ ಅವನು. ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಯಾವ ತರ ಬಂದಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈಸಿಯಾಗಿ ಮಾಡ್ಕೊಬಹುದು. ಅದೆಲ್ಲ ಫುಲ್ ತಣ್ಣಗಾದ್ಮೇಲೆ ರುಬ್ಕೊಬೇಕು. ತಣ್ಣಗಾದ್ಮೇಲೆ ಬಾಕ್ಸ್ ಹಾಕಿ ಇಟ್ಕೊಬೇಕು. ಒಂದ್ ತಿಂಗಳು ಇಟ್ಕೊಂಡ್ರು ಏನು ಆಗಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಸಿ ಯು. ಬಾಯ್. ಎಲ್ಲರಿಗೂ ನಮಸ್ಕಾರ. ಟ್ರೈ ಮಾಡಿ ಒಂದ್ಸಲ, ಆಯ್ತಾ? ಬಾಯ್.